ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ನಾವು ಈ ದಿನದ ಧ್ಯಾನವನ್ನು ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ, ಅಧ್ಯಾಯ 29, ವಾಕ್ಯ 4. ನ್ಯಾಯಪಾಲಕ ರಾಜನಿಂದ ನಾಡಿನ ಅಭಿವೃದ್ಧಿ, ಲಂಚಕೋರ ಅರಸನಿಂದ ದೇಶ ಹಿಡಿಯುವುದು ವಿನಾಶದ ಹಾದಿ. ನ್ಯಾಯಪಾಲಕ ರಾಜನಿಂದ ನಾಡಿನ ಅಭಿವೃದ್ಧಿ, ಲಂಚಕೋರ ಅರಸನಿಂದ ದೇಶ ಹಿಡಿಯುವುದು ವಿನಾಶದ ಹಾದಿ. ಒಂದು ಕಾಲದಲ್ಲಿ ಪ್ರಿಯರೇ, ಅರಸನೇ ದೇಶದಲ್ಲಿ ಸರ್ವಸ್ವ ಅಂತ ಹೇಳಿದ್ರೆ, ಏನಾದರೂ ಅನ್ಯಾಯ ಆದರೆ ಎಲ್ಲಿಗೂ ಹೋಗಬೇಕು. ನಮ್ಮ ಇವತ್ತಿನ ವ್ಯವಸ್ಥೆ ನೋಡಿದಾಗ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೇವೆ, ಆಮೇಲೆ ಅವರು ಶಾಸನಗಳನ್ನು ಮಾಡ್ತಾರೆ, ನಂತರ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಅಧಿಕಾರಿಗಳು ಇರ್ತಾರೆ. ಹೀಗೆ ಮಾಡುವಾಗ ಒಂದು ವೇಳೆ ಎಲ್ಲಿಯಾದರೂ ಲೋಪಗಳು ಬಂದರೆ, ದುರ್ಬಳಕೆಯಾದರೆ, ಅದೇ ಪ್ರಕಾರ ಜನರ ಮಧ್ಯೆ ಏನಾದರೂ ಕಲಹಗಳು ಉಂಟಾದಾಗ, ತಪ್ಪಾದಾಗ ಸರಿಪಡಿಸಲಿಕ್ಕೆ ಇನ್ನೊಂದು ವ್ಯವಸ್ಥೆ ಉಂಟು, ಅದಕ್ಕೆ ನಾವು ನ್ಯಾಯ ವ್ಯವಸ್ಥೆ ಅಂತ ಹೇಳ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಇಂಥ ಒಂದು ವ್ಯವಸ್ಥೆ ಅದು ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಆ ಕಾಲದಲ್ಲಿ ಎಲ್ಲ ಅಧಿಕಾರವು ಈ ಅರಸನ ಬಳಿಯಲ್ಲೇ ಇರ್ತಿತ್ತು. ಶಾಸನ ಮಾಡೋದು ಕೂಡ ಆತನೇ, ಆಮೇಲೆ ಅಧಿಕಾರವನ್ನು ಚಲಾಯಿಸುವವನು ಆತನೇ, ನಂತರ ನ್ಯಾಯ ಕೊಡುವವನು ಕೂಡ ಆತನೇ. ಆಂಗ್ಲ ಭಾಷೆಯಲ್ಲಿ ಹೇಳ್ತಿದ್ದರು, ವೆನ್ ದೇರ್ ಈಸ್ ರಾಂಗ್ ರೆಫರ್ ಟು ದ ಫಸ್ಟ್ ಅಂತ ಹೇಳಿಕೊಂಡು. ಎಲ್ಲಿ ತಪ್ಪುಂಟು ಅಂತ ಸಂದರ್ಭದಲ್ಲಿ ಅದನ್ನು ಮೊದಲನೆಯವನ ಹತ್ರ ಕೊಂಡು ಹೋಗಿ ಅಂತ ಹೇಳಿಕೊಂಡು. ಅದರ ಅರ್ಥ ಏನಂತ ಹೇಳಿದ್ರೆ, ಜನರು ತಪ್ಪು ಮಾಡಿದಾಗ, ಅಧಿಕಾರದ ವ್ಯವಸ್ಥೆಯಲ್ಲಿ ತಪ್ಪಾದಾಗ ಎಲ್ಲಿ ಹೋಗ್ಬೇಕು? ಅರಸನ ಹತ್ರ ಹೋಗ್ಬೇಕು. ಅರಸನೇ ತಪ್ಪು ಮಾಡಿದಾಗ ಎಲ್ಲಿ ಹೋಗ್ಬೇಕು? ಅವನ ಹತ್ರನೇ ಹೋಗ್ಬೇಕು. ನಾವು ಊಹಿಸಬಹುದು ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟು ನ್ಯಾಯವನ್ನು, ನೀತಿಯನ್ನು ಪಡೆಯಬಹುದು ಅಂತ ಹೇಳಿಕೊಟ್ಟು. ಇವತ್ತಿನ ವ್ಯವಸ್ಥೆ ಉಂಟು, ವ್ಯವಸ್ಥೆಯನ್ನು ಒಳ್ಳೆದುಂಟು, ಆದರೆ ಅದನ್ನು ಕಾರ್ಯಗೊಳಿಸುವಂಥ ರೀತಿಯನ್ನು ನೋಡಿದರೆ ನಮಗೆ ತಿಳಿಯುತ್ತದೆ. ಕೆಲ ವರ್ಷಗಳ ಹಿಂದೆ ಒಂದು ವಿಚಾರ ನಡೆಯಿತು. ಅದೇನಂತ ಹೇಳಿದರೆ, ನೋಡಿ, ನ್ಯಾಯ ನೀಡುವಂಥ ವ್ಯವಸ್ಥೆನ ಒಂದು ವೇಳೆ ಅಥವಾ ವ್ಯಕ್ತಿಗಳು ತಪ್ಪು ಮಾಡಿದರು, ಎಲ್ಲಿ ಹೋಗಬೇಕು ಜನರು? ಅದು ಕೊನೆಯ ಜಾಗ. ನಾವು ಆಯ್ಕೆ ಮಾಡಿದಂಥ ಪ್ರತಿನಿಧಿಗಳು, ಅಧಿಕಾರ ಚಲಾಯಿಸುವಂಥ ಜನರು, ಅಥವಾ ಜನರು ತಪ್ಪು ಮಾಡಿದಾಗ ನಾವು ಕೊನೆಗೂ ಹೋಗಬೇಕು ಈ ನ್ಯಾಯಾಲಯಕ್ಕೆ. ಅಲ್ಲಿ ಕುಳಿತುಕೊಂಡಿರುವಂಥ ವ್ಯಕ್ತಿಗಳು ಒಂದು ವೇಳೆ ತಪ್ಪು ಮಾಡಿದರೆ ಮತ್ತೆ ಇಲ್ಲಿ ಹೋಗಬೇಕು. ನಾವು ಊಹಿಸಿ ನೋಡ್ಬೋದು, ಯೋಚನೆ ಮಾಡಿ ನೋಡ್ಬೋದು. ಅಂಥ ವ್ಯಕ್ತಿಗಳು ಆ ಸ್ಥಾನದಲ್ಲಿ ಕುಳಿತುಕೊಂಡವರು, ಅವರು ತಪ್ಪು ಮಾಡಿದಾಗ ಎಲ್ಲಿ ಹೋಗಬೇಕು ಅಂತ ಹೇಳಿಕೊಂಡು. ಓರ್ವ ನ್ಯಾಯಾಧೀಶರ ಮೇಲೆ ಒಂದು ಆರೋಪ ಬಂತು.
ಆಗ ಏನಾಗ್ತದೆ ಅಂತ ಹೇಳಿದರೆ ಅದನ್ನು ಇತ್ಯರ್ಥ ಮಾಡುವವರು ಬೇರೆ ನ್ಯಾಯಾಧೀಶರು, ತಾನೇ ಅದನ್ನು ಮಾಡಲಿಕ್ಕೆ ಆಗಲ್ಲ. ತನ್ನ ವಿರುದ್ಧ ಆರೋಪ ಬಂದಾಗ ನ್ಯಾಯ ಮಾಡುವವರು ಇತರ ನ್ಯಾಯಾಧೀಶರು. ಆದರೆ ಆ ಒಂದು ವಿಚಾರದಲ್ಲಿ ಯಾರ ವಿರುದ್ಧ ಒಂದು ಆರೋಪ ಬಂದಿತ್ತೋ ಅದೇ ನ್ಯಾಯಾಧೀಶರು ಅದರ ತೀರ್ಪನ್ನು ಕೊಟ್ಟು ಬಿಟ್ಟರು. ಇದು ಯಾಕೆ ಹೀಗಾಯಿತು ಅಂತ ಹೇಳಿಕೊಂಡು ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಹೋದರೆ ಏನು ಕಾಣಲಿಕ್ಕಿಲ್ಲ, ಆದರೆ ಪರದೆ ಹಿಂದೆ ನೋಡಿದರೆ ನಮಗೆ ತಿಳಿತದೆ ಅಲ್ಲಿ ಏನು ಉಂಟಂತ ಹೇಳಿಕೊಂಡು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದರೆ ಅವರ ನಿವೃತ್ತಿ ಆದ ತಕ್ಷಣಕ್ಕೆ ಅವರಿಗೆ ಇನ್ನೊಂದು ಉನ್ನತ ಹುದ್ದೆ ಸಿಕ್ಕಿತು, ಉನ್ನತ ಹುದ್ದೆ. ಇಂಥ ಸ್ಥಿತಿಯಲ್ಲಿ ನಾವು ನ್ಯಾಯ ನೀತಿ ಅಲ್ಲಿ ಹೇಗೆ ನಡೀತದಂತ ನಾವು ಯೋಚನೆ ಮಾಡಿ ನೋಡ್ಬೋದು. ಯಾರು ನ್ಯಾಯ ನೀಡಬೇಕು ಅವರು ತಪ್ಪು ಮಾಡಿದಾಗ ಅದನ್ನು ತೀರ್ಮಾನಿಸುವವರು ಯಾರು? ನ್ಯಾಯಪಾಲಕ ರಾಜನಿಂದ ನಾಡಿನ ಅಭಿವೃದ್ಧಿ. ಲಂಚಕೋರರು ಅಂತ ಜಾಗದಲ್ಲಿ ಕುಳಿತುಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ದೇಶ ಹಿಡಿಯುವುದು ವಿನಾಶದ ಹಾದಿ. ಹೊಂದಾಣಿಕೆಯಲ್ಲಿ ಇರ್ತದೋ ಪರದೆ ಹಿಂದೆ ಅಲ್ಲಿ ನಾವು ನ್ಯಾಯವನ್ನು ಅಪೇಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೇವೆ ಕೆಲವು ಬಾರಿ ಈ ಪೀಠದಲ್ಲಿ ಕುಳಿತುಕೊಂಡವರು ಅವರು ಸಜ್ಜನರಿರ್ತಾರೆ, ನೇರವಾಗಿ ಹೇಳಿಬಿಡ್ತಾರೆ, ನಾನು ದೇವರಲ್ಲಿ ನಂಬಿಕೆ ಇಡುದು, ನನಗೆ ಏನು ಸಿಗ್ತದೋ ಅಷ್ಟೇ ಸಾಕು, ಅದು ಬಿಟ್ಟು ನನ್ನ ಹತ್ರ ಬೇರೆ ಏನನ್ನು ಮಾತನಾಡೋದು ಬೇಡ ಅಂತ ಹೇಳಿಕೊಂಡು. ಇಂಥ ವ್ಯಕ್ತಿಗಳು ನಮಗೆ ಬೇಕು ಪ್ರಿಯರೇ, ಇಂಥ ವ್ಯಕ್ತಿಗಳು ಬೇಕು ಸಮಾಜದಲ್ಲಿ. ನಮ್ಮ ಸಮಾಜ ಸರಿಯಾದ ಹಾದಿಯಲ್ಲಿ ನಡೆದುಕೊಂಡು ಹೋಗಬೇಕಿದ್ರೆ, ಜನರು ನೆಮ್ಮದಿಯಿಂದ ಇರಬೇಕಿದ್ರೆ ಇಂಥ ವ್ಯಕ್ತಿಗಳು ಬೇಕು. ನಾನು ದೇವರಲ್ಲಿ ನಂಬೋದು, ನನಗೇನು ಸಿಗ್ತದೋ ಅದೇ ಸಾಕು, ಇತರ ವಿಚಾರ ನನ್ನ ಹತ್ರ ಮಾತನಾಡೋದು ಬೇಡ ಅಂತ ಹೇಳಿಕೊಂಡು. ನಾನೊಂದು ವಿಡಿಯೋ ಚಿತ್ರಣ ನೋಡಿದೆ. ಓರ್ವ ಅಧಿಕಾರಿ ಅವರು ತನ್ನ ಮೇಜಿನ ಮೇಲೆ ಒಂದು ಫಲಕವನ್ನು ಇಟ್ಟಿದ್ದಾರೆ. ನಾನು ಮಾಡಿದ ಕೆಲಸಕ್ಕೆ ನನಗೆ ಸರಿಯಾದ ಸಂಬಳ ಸಿಗ್ತದೆ, ಅದಕ್ಕೆ ಆದ್ದರಿಂದ ಇತರ ವಾಮದಾರಿಗಳನ್ನು ಅಥವಾ ಬೇರೇನು ಲಂಚದ ಮಾತುಗಳನ್ನಿಲ್ಲಿ ಆಡಬಾರದು ಅಂತ ಹೇಳಿಕೊಂಡು. ಎಷ್ಟೊಂದು ಪಾರದರ್ಶಕತೆ, ಎಷ್ಟೊಂದು ಪಾರದರ್ಶಕತೆ. ಏನು ನಿಯಮಗಳಿವೆಯೋ ಅದರ ಪ್ರಕಾರ ನಾನು ಕೆಲಸ ಮಾಡ್ತೇನೆ, ನೀವು ನನಗೇನು ಕೂಡ ಸಿಹಿ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಒಂದು ಅಥವಾ ಇನ್ನೊಂದು ದಿವಸ ನಾವು ನಮ್ಮ ಅಂತಃಕರಣಕ್ಕೆ ಉತ್ತರವನ್ನು ನೀಡಲೇಬೇಕು. ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಅಧಿಕಾರದಲ್ಲಿ ಇರ್ಬೋದು, ಶಾಸನ ಮಾಡುವವರು ಇರ್ಬೋದು, ಅಥವಾ ನ್ಯಾಯ ಮಾಡುವವರು ಇರ್ಬೋದು, ಈ ವ್ಯಕ್ತಿಗಳು ಅವರು ನಿರ್ಮಲ ಹೃದಯದವರು ಉಳ್ಳವರಾಗಿದ್ದರೆ ಎಷ್ಟೊಂದು ಒಳಿತನ್ನು ಅವರು ಮಾಡಲಿಕ್ಕೆ ಸಾಧ್ಯ ಉಂಟು. ಎಲ್ಲರಿಗೂ ಕೂಡ ಒಳಿತಾಗ್ತದೆ, ಧೈರ್ಯ ಇರ್ತದೆ. ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಕೊನೆಗೆ ಏನಾದರೂ ತಪ್ಪು ಆದರೆ ಕೂಡ ನಾವೊಂದು ನ್ಯಾಯಾಲಯಕ್ಕೆ ಹೋಗ್ಬೋದು, ಅಲ್ಲಿ ನಮಗೆ ನ್ಯಾಯ ಸಿಗ್ತದೆ. ನಾನೊಂದು ವಿಚಾರವನ್ನು ಕೇಳಿದೆ. ನಮ್ಮ ದೇಶದಲ್ಲಿರುವಂತಹ ಎಲ್ಲ ವ್ಯಾಜ್ಯಗಳು, ತಕರಾರುಗಳು, ಕೇಸಸ್, ಇದನ್ನು ತೀರ್ಮಾನಿಸಬೇಕಿದ್ರೆ 250 ವರ್ಷಗಳು ಬೇಕಂತೆ. 250 ವರ್ಷಗಳು ಬೇಕು, ಅಷ್ಟು ಇವೆ ಕೇಸಸ್. ಯಾವಾಗ ಸಿಗ್ಬೋದು ನ್ಯಾಯ? ಅದಕ್ಕಾಗಿ ನೋಡಿ, ಕೆಲವರೊಂದು ಕೇಸನ್ನು ಹಾಕಿಬಿಟ್ಟಿದ್ದಾರೆ. ಕಳೆದ 30 ವರ್ಷಗಳು, 40 ವರ್ಷಗಳು, 50 ವರ್ಷಗಳು ಅವರು ಅಲೆದಾಡ್ತಾ ಇರ್ತಾರೆ, ನ್ಯಾಯ ಸಿಗುವುದಿಲ್ಲ ಅವರಿಗೆ. ಈ ಕೇಸಸ್, ವ್ಯಾಜ್ಯಗಳ ಹೊರೆ ಎಷ್ಟು ದೊಡ್ಡದುಂಟಂತ ಹೇಳಿದರೆ ಅದನ್ನು ತೀರ್ಮಾನ ಮಾಡಬೇಕಿದ್ರೆ ಇನ್ನೂ 250 ವರ್ಷಗಳು ಬೇಕು.
ಅಷ್ಟಕ್ಕೆ ಈಗ ಇರುವ ತನಕ ಈಗ ಇರುವಂಥ ಕೇಸಸ್ ಇನ್ನು ಮುಂದಕ್ಕೆ ಬರ್ತಾ ಇರ್ತೇವೆ. ಹಾಗೆ ಏನಾಗ್ತದೆ ಅಂತ ತಿಳ್ಕೊಳ್ಬಹುದು ನಾವು. ಎಲ್ಲಿ ಸಿಗ್ತದೆ ನ್ಯಾಯ, ಎಲ್ಲಿ ನಾವು ನ್ಯಾಯವನ್ನು ಹುಡುಕಿಕೊಂಡು ಹೋಗ್ಬೋದು. ಒಂದು ವ್ಯಕ್ತಿ ಅಥವಾ ಓರ್ವ ವ್ಯಕ್ತಿ 20 ವರ್ಷ 30 ವರ್ಷ ಕೋರ್ಟಿಗೆ ಅಲೆದಾಡಿದರೆ ನ್ಯಾಯ ಬೇಡಿಕೊಂಡು, ಆ 30 ವರ್ಷಗಳು ಹೋದ ನಂತರ ವ್ಯಕ್ತಿ ಮತ್ತೆ ಏನು ಮಾಡ್ಬೋದು ಜೀವನದಲ್ಲಿ? ಉಪಯುಕ್ತವಾದಂಥ ಒಂದು 20-30 ವರ್ಷಗಳು ಹೋದ ನಂತರ ಆ ವ್ಯಕ್ತಿಗೆ ನ್ಯಾಯ ಸಿಕ್ಕಿತೆ ಅಂತ ಯೋಚನೆ ಮಾಡುವ. ಏನು ತೃಪ್ತಿ ಅಂತ ಹೇಳಿದರೆ ನನಗೆ ಒಂದು ನ್ಯಾಯ ಸಿಕ್ಕಿತು ಅಂತ ಹೇಳಿಕೊಂಡು ಅಷ್ಟೇ. ಮತ್ತೆ ಬೇರೆ ಏನು ಸಾಧನೆ ಮಾಡಲಿಕ್ಕೆ, ಅನುಭವ ಮಾಡಲಿಕ್ಕೆ ಸಾಧ್ಯ ಉಂಟು? ಏನು ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ನ್ಯಾಯದ ವ್ಯವಸ್ಥೆ ಎಂಬುದು ಪವಿತ್ರವಾದ ಒಂದು ವ್ಯವಸ್ಥೆ. ಅಲ್ಲಿ ಇರುವಂಥ ವ್ಯಕ್ತಿಗಳು ದೇವರ ಮೇಲೆ, ಯಾವುದೇ ಧರ್ಮ ಇರ್ಬೋದು, ದೇವರ ಮೇಲೆ ದೃಢವಾದ ನಂಬಿಕೆ ಉಳ್ಳವರು ಮತ್ತು ತಾನು ದೇವರ ಜಾಗದಲ್ಲಿ ಕುಳಿತುಕೊಂಡು ಇರುವಂಥ ವ್ಯಕ್ತಿ ಅಂತ ಒಂದು ಯೋಚನೆ ಇದ್ದರೆ ಆಗ ಅಲ್ಲಿ ಹೋಗುವಂಥ ಜನರಿಗೆ ಕೂಡ ಒಂದು ರೀತಿಯ ಖುಷಿ ಇರ್ತದೆ, ಸಂತೋಷ ಇರ್ತದೆ. ಇವತ್ತು ಅಥವಾ ನಾಳೆ ನಮಗೆ ನ್ಯಾಯ ಸಿಗುತ್ತದೆ ಎಂಬ ಒಂದು ಭರವಸೆ ಸಿಗ್ತದೆ. ಕೆಲವು ವ್ಯಕ್ತಿಗಳಿದ್ದಾರೆ, ಯಾವತ್ತೂ ಕೂಡ ಯಾವುದರ ಆಸೆ ಅವರಿಗಿರುವುದಿಲ್ಲ. ತಾನು ಕುಳಿತುಕೊಂಡಿರುವಂಥ ಆಸನ ಅಥವಾ ಆ ಒಂದು ಜಾಗ ಅದು ಪವಿತ್ರವಾದ ಜಾಗ. ಇಲ್ಲಿ ಜನರು ನಂಬಿಕೆ ಇಟ್ಟುಕೊಂಡು ಬರ್ತಾರೆ. ಅದಕ್ಕಾಗಿ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಬಾರದು ಎಂಬ ಒಂದು ಜ್ಞಾನ ಅವರಲ್ಲಿರ್ತದೆ. ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದ್ದರೆ ಎಷ್ಟು ಉತ್ತಮವಾದ ರೀತಿಯಲ್ಲಿ ಸಮಾಜ ನಡ್ಕೊಂಡು ಹೋಗ್ಬೋದು ಎಂಬುದನ್ನು ಇದು ನಮಗೆ ತೋರಿಸಿಕೊಡ್ತದೆ. 5ನೇ ವಾಕ್ಯ ನೋಡಿ ಪ್ರಿಯರೇ, ನೆರೆಯವನನ್ನು ಅಳತೆ ಮೀರಿ ಹೊಗಳುವವನು ಅವನ ಕಾಲಿಗೆ ಬಲೆಯನ್ನು ಒಡ್ಡುವನು. ನೆರೆಯವನನ್ನು ಅಳತೆ ಮೀರಿ ಹೊಗಳುವವನು ಅವನ ಕಾಲಿಗೆ ಬಲೆಯನ್ನು ಒಡ್ಡುವನು. ಸುಂದರವಾದಂಥ ಮಾತುಗಳು. ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ಫ್ಲಾಟರಿ ಅಂತ ಹೇಳಿಕೊಂಡು. ಈ ಫ್ಲಾಟರಿ ಉತ್ತಮ ಮಾತುಗಳಿಂತ ಭಿನ್ನ. ಯಾರೋ ಏನೊಂದು ಒಳ್ಳೆಯ ಸಾಧನೆ ಮಾಡ್ತಾರೆ, ಕಾಂಗ್ರ್ಯಾಚುಲೇಷನ್, ಅಭಿನಂದನೆಗಳು, ನಾವು ಅದನ್ನು ಹೇಳಬೇಕು. ಇಲ್ಲದಿದ್ದರೆ ನಮಗೆ ಹೊಟ್ಟೆ ಕಿಚ್ಚು ಉಂಟಂತ ಅರ್ಥ. ನಾವು ಅದರಲ್ಲಿ ಸಂತೋಷ ಪಡೆದಿದ್ದರೆ ನಮ್ಮಲ್ಲಿ ನ್ಯೂನತೆ ಉಂಟಂತ ಅರ್ಥ. ಯಾರು ಸಾಧನೆ ಮಾಡ್ತಾರೆ, ಪಾಸ್ ಆಗ್ತಾರೆ, ಏನು ಒಳ್ಳೆಯ ಕೆಲಸ ಸಿಗ್ತದೆ, ಜೀವನದಲ್ಲಿ ಏನಾದರೂ ಒಳ್ಳೆತನ ಮಾಡ್ತಾರೆ, ಅಭಿನಂದನೆಗಳು, ಕಾಂಗ್ರ್ಯಾಚುಲೇಷನ್ಸ್. ಸ್ವಾಭಾವಿಕವಾಗಿ ಬರಬೇಕು, ಚಪ್ಪಾಳೆ ಕೊಡಬೇಕು, ನಾವು ಜನರಸ್ ಆಗಿ ತುಂಬ ಖುಷಿಯಿಂದ ನೀಡಬೇಕು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಈ ಸಾಧನೆ ಮಾಡಿದವರಿಗೆ ಇನ್ನೂ ಕೂಡ ಹುರುಪು ಬರ್ತದೆ, ಒಳ್ಳಿತು ಮಾಡಬೇಕಂತ ಹೇಳಿಕೊಂಡು. ಇನ್ನೊಂದು ಸಂದರ್ಭ ಉಂಟು, ಅಂಥ ಸಂದರ್ಭದಲ್ಲಿ ನಾವು ಕೂಡ ಟಾನಿಕನ್ನು ಕೊಡಬೇಕು. ಕೆಲವರು ಕುಗ್ಗುತ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ಕೂಡ ಈ ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಅವರಿಗೆ ಟಾನಿಕ್ ಕೊಟ್ಟ ಹಾಗೆ, ಬೂಸ್ಟ್ ಕೊಟ್ಟ ಹಾಗೆ ಪುನಃ ಹುರುಪು ಬರ್ತದೆ. ಒಂದು ಸಲ ಆಗಲಿಲ್ಲ, ತಪ್ಪಾಯಿತು, ಇನ್ನೊಂದು ಸಲ ಅವರಿಗೆ ಹುರುಪು ಬರ್ತದೆ, ಮತ್ತೆ ಒಳಿತನ್ನು ಮಾಡಲಿಕ್ಕೆ ಮುಂದಕ್ಕೆ ಹೋಗ್ತಾರೆ. ಆದರೆ ಹೊಗಳಿಕೆ ಉಂಟು ನೋಡಿ. ಯಾವ ಹೊಗಳಿಕೆ? ಅಳತೆ ಮೀರಿತ ಹೊಗಳಿಕೆ. ಅದು ಒಳಿತು ಮಾಡುವುದಕ್ಕಿಂತ ಕೆಟ್ಟದನ್ನು ಜಾಸ್ತಿ ಮಾಡುತ್ತದೆ. ಈ ಅಳತೆ ಮೀರಿ ಮಾಡುವಂಥ ಹೊಗಳಿಕೆ ಯಾವಾಗ ಬರ್ತದಂತ ಹೇಳಿಕೊಂಡು, ಏನಾದರೂ ಪ್ರಯೋಜನಕ್ಕೆ ಪಡೆಯಲಿಕ್ಕೆ ಉಂಟು, ಅಂಥ ಸಂದರ್ಭದಲ್ಲಿ ಈ ಹೊಗಳಿಕೆ ವಿಚಾರ ಬರ್ತದೆ. ಎಷ್ಟು ಹೊಗಳಿಕೆ? ಅಗತ್ಯ ಮೀರಿ ಹೊಗಳಿಕೆ, ಅಳತೆ ಮೀರಿ ಹೊಗಳಿಕೆ. ಈ ತಯಾರಿ ಮೊದಲು ಏನಂತ ಹೇಳಿದರೆ ಪಡೆಯಲಿಕ್ಕೆ ಉಂಟು, ಅದಕ್ಕಾಗಿ ಮೊದಲು ತಯಾರಿ, ಅಳತೆ ಮೀರಿ ಹೊಗಳಿಕೆ. ಒಂದೆರಡು ವಾರಗಳ ಹಿಂದೆ ನಾನೊಂದು ವಿಚಾರವನ್ನು ಅರಿತುಕೊಂಡೆ. ಒಬ್ಬ ವ್ಯಕ್ತಿಗೆ ಯಾವಾಗಲೂ ಕೂಡ ಸಾಲ ತಗೊಳ್ಳುವಂತಹ ಒಂದು ಅಭ್ಯಾಸ, ವಾಪಸ್ ಕೊಡುವುದು ಮತ್ತೆ ಏನೋ ಯಾವಾಗನೋ ಏನೋ. ಅನೇಕ ವ್ಯಕ್ತಿಗಳಿಂದ ಸಾಲ ಪಡೆದು ಹಿಂದೆ ಕೊಡದೆ ಆ ವ್ಯಕ್ತಿಗಳು ಇನ್ನೂ ಕೂಡ ಆವಾಗ ಕೇಳುವಂಥ, ನೆನಪು ತೆಗೆಯುವಂಥ ಪರಿಸ್ಥಿತಿ ಉಂಟು. ಇವರು ಒಂದು ಸಲ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯಿಂದ ಸಾಲ ಪಡೆದುಕೊಂಡ್ರು. ನನಗೆ ತಿಳಿದ ಪ್ರಕಾರ ಆ ಯಾರಿಂದ ಸಾಲವನ್ನು ಪಡೆದರೋ ಅವರು ಓರ್ವ ಸಜ್ಜನ ವ್ಯಕ್ತಿ. ಅವರಿಗೆ ತುಂಬ ಹಣ ಇಲ್ಲ, ಆದರೆ
ಅವರು ಹಣವನ್ನು ನೀಡಿದರು. ನಾನು ಕೇಳಿದೆ, ಆ ವ್ಯಕ್ತಿ ಇವರಿಗೆ ಯಾವ ಅರ್ಥದಲ್ಲಿ ಹಣ ಕೊಟ್ಟರು ಅಥವಾ ಇವರು ಅವರಿಂದ ಯಾವ ರೀತಿಯಲ್ಲಿ ಹಣವನ್ನು ಕೇಳಿದರು? ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ತುಂಬ ಹಣ ಇಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ ಅವರ ಹತ್ರ. ಅದಕ್ಕೆ ಈ ವಿಚಾರದಲ್ಲಿ ನನಗೆ ಹೇಳಿದರು, ಮೊದಲೊಂದು ಔತಣವನ್ನು ಏರ್ಪಾಡು ಮಾಡಿದರು, ಭರ್ಜರಿ ಔತಣ. ಇದು ಒಂದು ರೀತಿಯಲ್ಲಿ ತಯಾರಿ. ಆ ಔತಣ ಆದ ಮೇಲೆ ನಂತರ ಇನ್ನೊಂದು ಸ್ಟೆಪ್, ಇನ್ನೊಂದು ಹಂತ ಏನಂತ ಹೇಳಿದರೆ ಅವರಿಗೆ ಹೊಗಳಿಕೆ. ನೀವು ತುಂಬ ಸರಳ ವ್ಯಕ್ತಿ, ನೀವು ನೇರವಾಗಿ ಮಾತನಾಡುವವರು, ನೀವು ಯಾರಿಗೆ ಕೂಡ ಮುಖಸ್ತುತಿಗೆ ಒಳಿತಾಗುವವರು ಅಥವಾ ಒಳಗಾಗುವವರಲ್ಲ, ಈ ರೀತಿಯಾಗಿ. ನಂತರ ನನಗೆ ಸ್ವಲ್ಪ ಅವಶ್ಯಕತೆ ಇತ್ತು ಹಣದ್ದು, ನಾನು ನಿಮಗೆ ನಂತರ ಕೊಡ್ತೇನೆ ಅಂತ ಹೇಳಿದರೆ ಕೊಡ್ತೇನೆ ನಾನು. ಯಾವ ರೀತಿಯಲ್ಲಿ ಜನರು ಈ ಬಲೂನ್ಗೆ ಗಾಳಿಯನ್ನು ಹಾಕಿ ಅದನ್ನು ಊದಿ ಬಲೂನನ್ನು ಗಾಳಿಯಲ್ಲಿ ತೇಲಾಡಿಸ್ತಾರಂತ ನಾವು ತಿಳ್ಕೊಳ್ಬೋದು. ಇದೇನಾಗ್ತದೆ ಅಂತ ಹೇಳಿದರೆ, ಇದು ಕಾಲಿಗೆ ಬಲೆಯನ್ನು ಬೀಸಿದಾಗ ಹಣ ಕೊಟ್ಟರು, ಔತಣ ಆಯಿತು, ಗಾಳಿ ಹಾಕಿದ್ದಾಯಿತು, ನಂತರ ಹಣವನ್ನು ಕೇಳಿದರು, ಕೊಟ್ಟರು. ಆ ಹಣ ಹಿಂದಕ್ಕೆ ಹೋಗಲಿಲ್ಲ ಮತ್ತೆ. ಅಂತ ಹೇಳಿದರೆ ನಾನು ಕೊಡ್ತೇನೆ ಅಂತ ಹೇಳಿದಂಥ ವ್ಯಕ್ತಿ ಹಣ ಹಿಂದಕ್ಕೆ ವಾಪಸ್ ಕೊಡಲಿಲ್ಲ. ಹೀಗೆ ಅನೇಕ ಜನರನ್ನು ಗಾಳಿ ಹಾಕಿ ಈ ಬಲೂನನ್ನು ಊದಿ ಗಾಳಿಗೆ ತೇಲಿಸಿದ್ದೇ ಆಯಿತು. ಇಂಥ ವ್ಯಕ್ತಿಗಳು ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ತಯಾರಿ ಮಾಡ್ತಾರೆ. ತಯಾರು ಮಾಡೋದು ಹೇಗೆ? ಕೆಟ್ಟದನ್ನು ಮಾತಾಡೋದಿಲ್ಲ, ಒಳಿತನ್ನೇ ಮಾತನಾಡೋದು, ಅಳತೆ ಮೀರಿ ಮಾತನಾಡೋದು. ಆ ಅಳತೆ ಮೀರಿ ಮಾತನಾಡಿದಾಗ ಈ ಹೊಟ್ಟೆ ಉಬ್ಬಿಸಿ ಅವರು ಗಾಳಿಯಲ್ಲಿ ತೇಲಾಡಿಸಿದಾಗ ಅವರಿಗೆ ಏನಾಗ್ತದಂತೆ, ಎಷ್ಟು ಖುಷಿ ಆಗ್ತದಂತ ಹೇಳಿದರೆ ಕೊಟ್ಟು ಬಿಡ್ತಾರೆ, ನಂತರ ವಾಪಸ್ ಬರಲ್ಲ. ಅದಕ್ಕಾಗಿ ಈ ಅಳತೆ ಮೀರಿ ಹೊಗಳುವವರು ಅವರು ಶತ್ರುಗಳಿಗಿಂತಲೂ ಕೂಡ ಡೇಂಜರಸ್ ವ್ಯಕ್ತಿಗಳು. ಶತ್ರುಗಳು ನಮಗೆ ನೋಡುವಾಗ ತಿಳಿತಾರೆ, ಅವರು ಮಾತನಾಡುವಂಥ ರೀತಿ, ಅವರ ಈ ಕಾರ್ಯವೈಖರಿ ಅವರ ಶತ್ರುಗಳಂತ ತಿಳಿತಾರೆ. ಅಲ್ಲಿ ಏನು ಕೂಡ ಸಂಶಯ ಇರಲ್ಲ, ಅವರಿಂದ ದೂರ ಇರಬೇಕಂತ ತಿಳಿತಾರೆ. ಆದರೆ ಈ ಸಿಹಿ ಮಾತನಾಡುವಂಥ ವ್ಯಕ್ತಿಗಳು, ಹೊಗಳು ಭಟ್ಟರು, ಅಳತೆ ಮೀರಿ ಹೊಗಳುವವರು, ಅವರನ್ನು ಒಂದು ವೇಳೆ ನಾವು ಪರಿಚಯ ಮಾಡಿಕೊಳ್ಳದಿದ್ದರೆ ನಮ್ಮ ಕಾಲಿಗೆ ಅವರು ಬಲೆ ಆಗಿದೆ ಅಂತ ನಾವು ತಿಳ್ಕೊಳ್ಬೋದು. ಅಂಥವರ ಹತ್ರ ಹೋದಂಥ ಹಣ ಅಥವಾ ಏನು ಕೊಟ್ಟಿದ್ದೇವೆ ಅದು ವಾಪಸ್ ಬರಲ್ಲ. ಯಾಕಂತ ಹೇಳಿದರೆ ನಮಗೆ ಅಗತ್ಯ ಇದ್ದಾಗ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಕೊಡ್ತೇನೆ, ಸ್ವಲ್ಪ ಸಮಸ್ಯೆ ಉಂಟು, ಕೊಡ್ತೇನೆ, ನಾನು ಕೊಡೋದು ಎಲ್ಲಿ ಕೂಡ ಹೋಗುವುದಿಲ್ಲ. ಇನ್ನೊಂದು ಸಲ ಕೇಳಿ, ಮೂರನೇ ಸಲ ಕೇಳಿ ಮತ್ತೆ ಆ ಮಾತಿನ ಬೆಲೆ ಹೊರಟು ಹೋಯಿತು, ಮತ್ತೆ ಅದು ಸಿಗುವುದೇ ಇಲ್ಲ. ಅದಕ್ಕಾಗಿ ಒಂದು ಸಲ ಕೊಡುವಂಥದ್ದು ಈ ಹೊಗಳಿಕೆಗೆ ಒಳಗಾಗಿ ಕಳ್ಕೊಂಡ ಹಾಗೇನೆ. ಈ ಹೊಗಳು ಭಟ್ಟರಿಂದ ಎಷ್ಟು ದೂರ ಇರ್ತೇವೆ ಅಷ್ಟು ನಾವು ನಮ್ಮ ಜೀವನದಲ್ಲಿ ನೇರ ನಡೆನುಡಿಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಎಲ್ಲಿ ನಾವು ಅದಕ್ಕೆ ಬಲಿಯಾಗ್ತೇವೆ ಅಲ್ಲಿ ನಾವು ನಮ್ಮ ತನವನ್ನು ಕಳ್ಕೊಂಡ ಹಾಗೇನೆ. ಅದಕ್ಕಾಗಿ ನಮಗೆ ಜ್ಞಾನ ಬೇಕು. ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಅವರು ನಿಜವಾದ ಮಾತನ್ನು ಆಡ್ತಾರೋ ಅಥವಾ ಅವರು ಹೊಗಳು ಭಟ್ಟರು ಅಂತ ಹೇಳಿಕೊಡು. ಅದೇ ಪ್ರಕಾರ ನಾವು ಕೂಡ ಇತರರಿಗೆ ಹೊಗಳುವಾಗ ಒಂದು ಮಿತಿಯ ಒಳಗಿದ್ದರೆ ಒಳ್ಳೆಯದು. ನಮಗೇನಾದರೂ ಕೇಳಲಿಕ್ಕಿದ್ದರೆ ನೇರವಾಗಿ ಕೇಳೋದು, ಸಿಕ್ಕಿದರೆ ಸಿಗ್ತದೆ, ಇಲ್ಲದಿದ್ದರೆ ಇಲ್ಲ. ಆದರೆ ಈ ಒಂದು ಹೊಗಳಿಕೆಯನ್ನು ಅಸ್ತ್ರವಾಗಿ ಬಳಸಿ ಇತರರಿಗೆ ಮೋಸಗೊಳಿಸುವುದು, ಅವರಿಗೆ ಕಷ್ಟಕ್ಕೆ ಒಳಪಡಿಸುವುದು ಇದು ಒಂದು ಒಳ್ಳೆಯ ರೀತಿಯಲ್ಲ. ಪ್ರತ್ಯೇಕವಾಗಿ ದೇವರ ನಂಬಿಕೆ ಇಡುವಂಥ ವ್ಯಕ್ತಿಗಳು ನಾವು ಯೇಸು ಸ್ವಾಮಿಯನ್ನು ಒಂದು ವೇಳೆ ನಾವು ಅವರನ್ನು ಹಿಂಬಾಲಿಸ್ತೇವೆ ಆದರೆ ಇಂಥ ಒಂದು ಕೆಟ್ಟ ದಾರಿಗಳನ್ನು ಅದನ್ನು ಬಳಸುವುದು ಸರಿಯಲ್ಲ, ಅದಕ್ಕೆ ಬಲಿ ಬೀಳುವುದು ಕೂಡ ಸರಿಯಲ್ಲ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನೇರ ನಡೆನುಡಿಗಳಿಂದ ದೇವರ ಸಾಮ್ರಾಜ್ಯವನ್ನು, ನಿಮ್ಮ ಸಾಮ್ರಾಜ್ಯವನ್ನು ಸಾರಿದರು. ಪ್ರವಾದಿಗಳು ಅವರು ನೇರವಾಗಿ ಅರಸರಿಗೆ, ಇತರ ಅಧಿಕಾರಿಗಳಿಗೆ, ಉನ್ನತ ಸ್ಥಾನದಲ್ಲಿದ್ದವರಿಗೆ ನಿಮ್ಮ ಇಚ್ಛೆಯನ್ನು ತಿಳಿಯಪಡಿಸಿದ್ದರು, ಮುಚ್ಚು ಮರೆ ಇಲ್ಲದೆ. ಅದಕ್ಕಾಗಿ ಅವರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಇವತ್ತಿನ ಈ ವಾಕ್ಯದಲ್ಲಿ ಕೇಳಿದ ಹಾಗೆ ಎಲ್ಲಿ ಅಳತೆ ಮೀರಿ ಹೊಗಳುವವರಿದ್ದಾರೆ
ಅಂಥವರಿಂದ ದೂರಕ್ಕಿರಲಿಕ್ಕೆ ನಮಗೆ ಬೇಕಾದಂಥ ಮನಸ್ಸಿನ ಬೆಳಕನ್ನು ನೀಡಿರಿ. ನಾವು ಯಾವತ್ತೂ ಕೂಡ ಜಾಣರಾಗಿರಲು ನಮಗೆ ಬೇಕಾದಂಥ ಆಶೀರ್ವಾದಗಳನ್ನು ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ಕೂಡ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಆರೋಗ್ಯದ ನೆಮ್ಮದಿಯ ಆರೋಗ್ಯದ ಆಶೀರ್ವಾದಗಳನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.